ಈ ಕಬ್ಬು 2.5 ಎಕರೆ ಐತೆ. ಆಗಿಷ್ಟು ಗ್ರೋತ್ ಗೊತ್ತಿರಲ್ಲ, ದಸಿಗಳು ಗೊತ್ತಿರಲ್ಲ, ಕಬ್ಬು ಹಿಂಗೆ ಕಾಣಿಸ್ತಿರ್ಲಿಲ್ಲ. ಒಂಥರಲ್ಲಿ 5, 6, 7, 8 ಇಷ್ಟೇ ಇರ್ತಿದವು. ಈಗ 15 ಇದಾವೆ. ಅಲ್ಲೇ 15,000 ಉಪ್ಪು ಕೊಡದ, ಇದ್ರಲ್ಲಿ 7-8 ಸಾವಿರದಲ್ಲಿ ಖರ್ಚೆ ಮುಗ್ದೈತದೆ. ನನ್ಗೆ ಒಳ್ಳೆ ಇಳುವರಿ ಕಾಣಿಸ್ತಾ ಇದೆ. ಈಗ ಕಣ್ಣಿಗೆ ಉಪ್ಪು ಹಾಕೊಂಡು ಬೆಳೆದ್ಕಿಂತ ಇದರಲ್ಲಿ ಉನ್ನತಿ ಆಗದೆ ಅಂತ ಅನಿಸ್ತಾ ಇದೆ. ನನ್ನ ಹೆಸರು ಶರತ್ ಬಾಬು, ನಮ್ಮ ತಂದೆ ಸಿದ್ದೇಗೌಡ. ನಾವು ಮಂಡ್ಯ ಜಿಲ್ಲೆ, ಮಂಡ್ಯ ತಾಲೂಕು, ಆಲ್ಕೆರೆ ವಿಲೇಜು, ಆಲ್ಕೆರೆ ಪೋಸ್ಟೆ. ಈ ಕಬ್ಬು 2.5 ಎಕರೆ ಐತೆ. ಮುಂಚೆ ಉಪ್ಪು, ರಾಸಾಯನಿಕ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ ಆಗತ್ತಿದ್ದು. ಈಗಲೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ದೀನಿ. ಆಮೇಲೆ ಜೋಗಿಗೌಡರು ಇವು ಮಾಹಿತಿ ಕೊಟ್ಟರು ಇದು ಮಾಡಿ ಅಂತ. ನಾವು ಈ ಕಬ್ಬಿಗೆ ಸಾಯಿಲ್ ರೀಜನರೇಷನ್ ಕಿಟ್ ಹಾಕಿದ್ದು. ಅದಾದ್ಮೇಲೆ ಈಗ ಶುಗರ್ ಕ್ಯಾನ್ ಹಾಕಿದ್ದೀನಿ. ನನಗೆ ಒಳ್ಳೆ ಇಳುವರಿ ಕಾಣಿಸ್ತಾ ಇದೆ ಈಗ ಕಣ್ಣಿಗೆ. ಈಗ 8.5-9 ತಿಂಗಳು ಆಗೈತೆ ಕಬ್ಬಿಗೆ ಪ್ರೆಸೆಂಟ್ಲಿ. ಪೈರ್ ನೆಟ್ ಆದ್ಮೇಲೆ ಅದಕ್ಕೆ ಕಿಟ್ ಹಾಕಿದ್ದು ಒಂದ್ಸರಿ. ನನಗೆ ಉಪ್ಪು ಹಾಕೊಂಡು ಬೆಳೆದ್ಕಿಂತ ಇದರಲ್ಲಿ ಉನ್ನತಿ ಆಗದೆ ಅಂತ ಅನಿಸ್ತೈತೆ. ಆಗಿಷ್ಟು ಗ್ರೋತ್ ಗೊತ್ತಿರಲ್ಲ, ಇಷ್ಟು ದಸಿಗಳು ಗೊತ್ತಿರಲ್ಲ, ಕಬ್ಬು ಹಿಂಗೆ ಕಾಣಿಸ್ತಿರ್ಲಿಲ್ಲ. ಈಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗದೆ. ಇಲ್ಲೇ ನೋಡ್ತಾ ಇದ್ರಲ್ಲ, ಈಗ ಗೊತ್ತಾಯ್ತು. ಇಷ್ಟು ಇವು ಕಾಣಿಸ್ತಿರಲ್ಲ. ಆಗ ಒಂಥರಲ್ಲಿ 5, 6, 7, 8 ಇಷ್ಟೇ ಇರ್ತಿದ್ದವು. ಈಗ 15 ಇದಾವೆ. 1, 2, 3, 4, 5, 6, 7, 8, 9, 10, 11, 12, 13, 14, 15. ಇದು ಮಾಮೂಲಿ ಹಿಂಗೆ ಯೂಟ್ಯೂಬ್ ಅವು ಇವು ನೋಡ್ತಿದ್ವಲ್ಲ. ಲಾಸ್ಟ್ ಟೈಮ್ ಒಂದ್ಸರಿ ಇದು ಮಾಡಿದೆ. ನಂದೇ ಹೊಸ ಆಕ್ಸಿಡೆಂಟ್ ಆಗೋಸಿ ಏಟಾಯಿತು. ಆ ಮಧ್ಯ 3 ವರ್ಷ ಡ್ರಾಪ್ ಮಾಡಿಬಿಟ್ಟಿದೆ. ನಿಲ್ಲಿಸ್ಬಿಟ್ಟಿದೆ. ಈಗ ಮತ್ತೆ ಕಂಟಿನ್ಯೂ ಮಾಡಿದೆ. ಪೈರು ಇದು ಉಳಿಸ್ಬಿಡು ಅಂತಿದ್ರು. ಪೈರು ಒಂದೊಂದು ಪೈರು ಬಂದಿರೋ ಬಲ್ತಿರೋ ಕಬ್ಬು ಇಟ್ಬಿಟ್ಟು ಒಂದೊಂದು ಪೈರು ಬಂದಿದ್ದು ಉಳಿಸಾಕ್ಬಿಡು ಅಂತಿದ್ರು. ನಾನು ಇರಲಿ ಒಂದ್ಸರಿ ಕೇಳಿ ಮಾಡ್ಬಿಟ್ಟು ನಂಬರ್ ಮಾಡಿಕೊಂಡಿದ್ದೆ. ಜೋಗಿಗೌಡರು ಫೋನ್ ಮಾಡಿದೆ. ಅವ್ರು ಇಲ್ಲ ಒಂದ್ಸರಿ ಬಂದು ವಿಸಿಟ್ ಮಾಡ್ತೀನಿ ತೋಟವ, ಸುಮ್ಮನಿರಪ್ಪ ಆಮೇಲೆ ಹೇಳ್ತೀನಿ ಅಂದರು. ಬಂದು ನೋಡ್ಬಿಟ್ಟು ರೀಜನರೇಷನ್ ಕಿಟ್ ಹಾಕ್ಬಿಡು, ಸರೋಯ್ತದೆ, ನಿನ್ನ ಪಾಡೆ ನೀವು ಮಾಡ್ತಾರೋ. ಉಪ್ಪು ಮಾಮೂಲಿ ರಾಸಾಯನಿಕ ಗೊಬ್ಬರ ಏನೋ ಹಾಕ್ಬೇಡ ಅಂದರು. ಅದು ಹಾಕ್ತೀನಿ. ಹಂಗೆ ಕಂಟಿನ್ಯೂ ಮಾಡಿದೆ, ಬೆಳೆದು ಉಪಯೋಗಿಸ್ಕೋಬಹುದು. ಈಗ ಯೂರಿಯಾ ಸಿಗುವುದಿಲ್ಲ, ಹಿಂಸೆ ಆಯ್ತದೆ. ಅಲ್ಲೇ 15,000 ಉಪ್ಪು ಕೊಡದ, ಇದ್ರಲ್ಲಿ 7-8 ಸಾವಿರದಲ್ಲಿ ಖರ್ಚೆ ಮುಗ್ದೈತದೆ. ಹಾಕೋದೇನಿಲ್ಲ, 1.5 ಅವರ್ಗೆ ಹಾಕ್ಬೋದು ಸರ್. 1 ಗಂಟೆ 1.5 ಗಂಟೆ ಅಷ್ಟೇ. ಅವತ್ತು ಇಬ್ರು ಬಂದಿದ್ದು, ನಾನು ನಮ್ಮ ಬ್ರದರ್ ಒಬ್ರು. 250 ಲೀಟರ್ಗೆ ಒಂದು ಶುಗರ್ ಕ್ಯಾನ್ ಹಾಕೊಂಡು ಬಗೆಟ್ ತಗೊಂಡು ಚೊಂಬಲ್ ಹಾಕೋದು ಅಷ್ಟೇ. 1.5 ಅವರ್ಗೆ ಕೆಲಸ ಮುಗ್ದೋಯ್ತು. ಉಪ್ಪಾಗ ಒಂದು ಹಾಳು ಮಾಡ್ಕೊಂಡು ಜೊತೆಲಿ ಹಾಕಿದ್ರು ಮಧ್ಯಾಹ್ನ ಆಯ್ತದೆ. ಹೇಳ್ಬೋದು, ನಾನೇ ಹೇಳ್ತಾ ಇದ್ದೀನಿ ಈಗ ಸುಮಾರು ಜನಕ್ಕೆ, ನಮ್ಮ ರೈತರುಗಳಿಗೆ, ನಮ್ಮ ಒಡನಾಡಿಗಳಿಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಇದು ಈ ಥರ ಕೆಲಸ ನಡೀತದೆ ಅಂತಂದರೆ, ಮಣ್ಣಲ್ಲಿ ಜೀವಗಳನ್ನ ತುಂಬ್ತೀವಿ. ಜೀವಾಣುಗಳನ್ನ, ಜೈವಿಕ ಗೊಬ್ಬರವನ್ನು ಕೊಟ್ಟ ಅಂಥ ಸಂದರ್ಭದಲ್ಲಿ ಜೀವಾಣುಗಳು ಅಭಿವೃದ್ಧಿ ಆದಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಬೇಕಾಗಿರೋ ಪೋಷಕಾಂಶನ ಭೂಮಿನ ಪರಿವರ್ತನೆ ಮಾಡಿ ಇರುವಂಥ ಕೆಲಸವನ್ನು ಮಾಡಿಕೊಡ್ತದೆ. ಬೇರೆ ಅಭಿವೃದ್ಧಿ ಆಗ್ತದೆ, ಅರ್ಥವರ್ಮ ಪ್ರಾರಂಭ ಆಗ್ತದೆ. ಇವೆಲ್ಲ ದೃಷ್ಟಿಕೋನ ಇಟ್ಕೊಂಡು ನಾವು ರೈತರಿಗೆ ಅಡ್ವೈಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಮತ್ತು ಯಾವ ಪ್ರದೇಶಕ್ಕೆ ಯಾವ ಬೆಳೆನ ನಾವು ಯಾವ ರೀತಿ ಹೆಂಗೆ ಮಾಡಬೇಕು ಅಂತ ನಾವು ಸ್ಪಾಟ್ಗೆ ಬಂದು ಹೇಳ್ತೀವಿ, ಒಂದು ಸರ್ವಿಸ್ ರೂಪದಲ್ಲಿ ಹೇಳ್ತೀವಿ. ಆಗ ರೈತನಿಗೆ ಏನಾಯ್ತದೆ, ಎಲ್ಲಿ ತಪ್ಪಾಗ್ತದೆ ಅದನ್ನು ಮಾಹಿತಿಗಳನ್ನ ತಿದ್ಕೊತಾನೆ, ಉತ್ಕೃಷ್ಟವಾಗಿ ಬೆಳೆ ಬೆಳಿತಾನೆ. ಇವತ್ತಿನ ಪ್ರಸ್ತುತ ದಿನದಲ್ಲಿ ಜೈವಿಕ ಗೊಬ್ಬರ ಅನಿವಾರ್ಯ ಭೂಮಿಗೆ. ಆ ದೃಷ್ಟಿಯಿಂದ ಹೆಚ್ಚಿನ ಮಾಹಿತಿ ಬೇಕು ಅಂತಂತಂದರೆ ಈ ಸಂಖ್ಯೆಗೆ ಫೋನ್ ಮಾಡಿದ ನಂತರ ನಾವು ಸ್ಪಾಟ್ ವಿಸಿಟ್ ಕೊಟ್ಟು ಆ ಬೆಳೆಗೆ ಏನೇನು ಬೇಕೋ, ಆ ಭೂಮಿ ಏನೇನಿದೆ, ಯಾವ ರೀತಿ ಇದೆ ಅಂತ ನಾವು ಕರೆಕ್ಷನ್ ಮಾಡಿ ಮಾಹಿತಿನ ಒದಗಿಸ್ಕೊಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದಾಗ ನನ್ನ ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಿ ಆ ತಕ್ಷಣ ಬಂದು ಮಾಹಿತಿ ಕೊಡ್ತೀವಿ ಅಂತ ಹೇಳ್ತಾ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ.